ಶ್ರೀಯುತ ಅವಿನಾಶ್ ಪೋದ್ದರ್ GD बस सर Hello. Good evening, everybody. I, on behalf of Precious Blossom School, Sandeep Kinekar, the choreographer of this performance and dance, I would like to call Principal Ma'am, who has and I would like her to join us. And thank you, sir, Satish sir, for giving us this performance to come and perform on this huge platform. God bless you, sir. You get many more and much more from our hearts. We love you. ಈ ತಂಡ ವೇದಿಕೆ ಮೇಲೆ ಇರುವಾಗಲೇ ಒಂದು ಸಂತಸದ ಸುದ್ದಿಯನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗೆ ಹೇಳ ಬಯಸ್ತಾ ಇದ್ದೇವೆ. ಈ ಸಲದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಬೆಳಗಾವಿ ಜಿಲ್ಲಾ ಮಟ್ಟದ ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ವಿಸ್ತಾರಗೊಂಡಿದೆ. ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಮನದಾಳದ ಬಯಕೆಯಂತೆ ಈ ಸಲ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಪ್ರಥಮ ಹಂತದ ಆಯ್ಕೆ ಬೆಳಗಾವಿ ವಿಭಾಗ, ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಜಿಲ್ಲೆ ಬೆಳಗಾವಿ, ಖಾನಾಪುರ ಮತ್ತು ಬೈಲಹೊಂಗಲ್, ಸೌದತ್ತಿ, ರಾಮದುರ್ಗ್ ಈ ತಾಲೂಕುಗಳ ವಿದ್ಯಾರ್ಥಿಗಳಿಗಾಗಿ 29/12/2013 ಗಾಂಧಿ ಭವನದಲ್ಲಿ ಸ್ಪರ್ಧೆ, ಪ್ರಥಮ ಹಂತದ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಭಾಷಣ, ಗಾಯನ, ಜಾನಪದ ಗಾಯನ, ಭಾವಗೀತೆ, ಹಾಸ್ಯಾಭಿನಯ, ಸಮೂಹ ನೃತ್ಯ ಮತ್ತು ಭರತನಾಟ್ಯ ಸ್ಪರ್ಧೆಗಳು ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ನಡೀತಾ ಇದೆ. ಪ್ರಥಮ ಹಂತದ ಆಯ್ಕೆ ಶ್ರೀಯುತ ಅವಿನಾಶ್ ಪೋದ್ದಾರ್ ಸರ್ ಅವರು ಸವಿನೆನಪಿನ ಕಾಣಿಕೆಯನ್ನು ನೀಡಿ ಅಭಿಮಾನಪೂರ್ವಕವಾದಂಥ 2 ನುಡಿಗಳನ್ನು ಆಡಲು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಂಗೆ ಹೇಳಿದ್ದಾರೆ ಒಂದು शब्द ಮಾತಾಡುತ್ತೆ. ये जो आज इधर प्रोग्राम हो रहा है, ये दूसरा दिन है. 6 सतीश शुगर क्लासिक बॉडी बिल्डिंग कंपटीशन ऑल इंडिया लेवल, टुडे इज स्टेट लेवल कंपटीशन. एक बात बोलूँगा सतीश जारकिहोली के बारे में. जो आदमी पौधा लगाता है वो 1 बरस के लिए सोचता है, जो आदमी पेड़ लगाता है वो 10 बरस के लिए सोचता है, और जो आदमी जिंदगी भर के लिए सोचता है वो लोगों को जोड़ता है, दिलों को जोड़ता है. ये सतीश जारकिहोली जी है, वो लोगों को जोड़ते हैं, दिलों को जोड़ते हैं. लीडर और बॉस में 2 फर्क है. बॉस जो है काम लेता है, पगार देता है, बॉसिंग दिखाता है, निकल जाता है. लेकिन लीडर जो है वो लोगों को इंस्पायर करता है, मोटिवेट करता है, लोगों के साथ लेके जाता है. दैट इज मिस्टर सतीश जारकिहोली. कांग्रेचुलेशंस टू यू, गॉड ब्लेस यू. ಧನ್ಯವಾದಗಳು ಸರ್. कांग्रेचुलेशंस टू यू ऑल, वेल डन. कांग्रेचुलेशंस. ಕಾಲೇಜ್ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಸಾಂಸ್ಕೃತಿಕ ಸ್ಪರ್ಧೆ ಅದು ಚಿಕ್ಕೋಡಿ ವಿಭಾಗದವರೆಗೆ ಗೋಕಾಕ್, ಹುಕ್ಕೇರಿ, ರಾಯಬಾಗ್ ಮತ್ತು ಅಥಣಿ, ಚಿಕ್ಕೋಡಿ ಈ ಎಲ್ಲ ತಾಲೂಕುಗಳ ಕಾಲೇಜ್ ವಿಭಾಗದ ಸ್ಪರ್ಧಾಳುಗಳು 28/12/2013 NS ಹಬ್ಬದಲ್ಲಿ ಪ್ರಥಮ ಹಂತದ ಸ್ಪರ್ಧೆ ನಡೀತಾ ಇದೆ. ಪ್ರೇಕ್ಷಕರು ಗಮನಿಸಬೇಕು.
ಬಹುಮಾನ ವಿತರಣೆಗಾಗಿ ಗಣ್ಯರನ್ನ ವೇದಿಕೆಗೆ ತುಂಬ ಹೃದಯದಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ವೀರ್ ಕುಮಾರ್ ಪಾಟೀಲ್ ಸರ್ ಅವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಳಗಾವಿ, ಹಾಗೂ ಸನ್ಮಾನ್ಯ ಶ್ರೀ ಅತುಲ್ ಪುರೋಹಿತ್ ಸ್ವೀಟ್ಸ್ ನ ಮಾಲೀಕರು, ಸಮೀರ್ ಕೇಶ್ ಕಾಮತ್ ವ್ಯಾಪಾರಸ್ಥರು, ಅನಿಲ್ ಮುಳವಾಡ್ಮಠ್ ಸರ್, KB ನಾಯ್ಕ್ ಸರ್ ಅವರು ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವಿಜೇತ ದೇಹದಾಢ್ಯಪಟುಗಳು ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶ್ ಅನ್ನು ಪಡೆದುಕೊಳ್ಬೇಕು, ಅಲ್ಲಿ ನಗದು ಹಣವನ್ನು ನಾವು ಪಡೆದುಕೊಳ್ಬೇಕು. So, for plus 80 kilo category, I request following judges kindly occupy your respected seat: Shri Premanath Ullal, Shri J. Nilakant, Shri Dilip, Shri Chennaya Vastraj, Shri Sharif Mulla, Shri M.K. Gurao, and Shri Dayanand. ಸನ್ಮಾನ್ಯ ಶ್ರೀ ವೀರ್ ಕುಮಾರ್ ಪಾಟೀಲ್ ಸರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅತುಲ್ ಪುರೋಹಿತ್ ಸರ್ ಅವರು ಮತ್ತು ಸಮೀರ್ ಕೇಶ್ ಕಾಮತ್ ಸರ್ ಅವರು, ಅನಿಲ್ ಮುಳವಾಡ್ಮಠ್ ಸರ್ ಅವರು, KB ನಾಯ್ಕ್ ಸರ್ ಅವರು ಗಣ್ಯರನ್ನ ತುಂಬ ಹೃದಯದಿಂದ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. So in 60 kilo category, fifth place goes to track number 30, Mr. Mahantesh Gurao of Belgaum. ಸನ್ಮಾನ್ಯ ಶ್ರೀ KB ನಾಯ್ಕ್ ಸರ್ ಅವರು ಈ ಬಹುಮಾನವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾವೆ. 11,000 ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಆಕರ್ಷಕವಾದಂತಹ ಸತೀಶ್ ಶುಗರ್ಸ್ ಕ್ಲಾಸ್ ಪ್ರಶಸ್ತಿ ಪತ್ರವನ್ನು ನೀಡಿ ಗಣ್ಯರು ಗೌರವಿಸ್ತಾ ಇದ್ದಾರೆ. Fourth place in 60 category goes to track number 26, Mr. Peter Alora of North Kerala. ಸನ್ಮಾನ್ಯ ಶ್ರೀ ಅನಿಲ್ ಮುಳವಾಡ್ಮಠ್ ಸರ್ ಅವರು ಈ ಬಹುಮಾನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾವೆ. 12,000 ರೂಪಾಯಿಗಳ ನಗದು ಬಹುಮಾನವನ್ನು ಹಾಗೂ ಆಕರ್ಷಕವಾದಂತಹ ಸತೀಶ್ ಶುಗರ್ ಕ್ಲಾಸ್ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. Third place in this category goes to track number 29, Mr. Kishore Patil of Belgaum. ಸನ್ಮಾನ್ಯ ಶ್ರೀ ಸಮೀರ್ ಕೇಶ್ ಕಾಮತ್ ಸರ್ ಅವರು ಈ ಬಹುಮಾನ ನೀಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಂಚಿನ ಪದಕದ ಪುರಸ್ಕಾರದೊಂದಿಗೆ 13,000 ರೂಪಾಯಿಗಳ ನಗದು ಬಹುಮಾನ ನೀಡಿ 3ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ದೇಹದಾಢ್ಯಪಟುವಿಗೆ ಗಣ್ಯರು ಅಭಿನಂದಿಸ್ತಾ ಇದ್ದಾರೆ. Second place in this category goes to track number 24, Mr. Purushottam of Dakshina Kannada. ಸನ್ಮಾನ್ಯ ಶ್ರೀ ಅತುಲ್ ಪುರೋಹಿತ್ ಸರ್ ಅವರು, ಪುರೋಹಿತ್ ಸ್ವೀಟ್ಸ್ ನ ಮಾಲೀಕರು, ಈ ಬಹುಮಾನ ನೀಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಿದ್ದೇವೆ. ಬೆಳ್ಳಿ ಪದಕದ ಪುರಸ್ಕಾರದೊಂದಿಗೆ 14,000 ರೂಪಾಯಿಗಳ ಬೃಹತ್ ಮೊತ್ತದ ಬಹುಮಾನವನ್ನು ನೀಡಿ ಗಣ್ಯರು ಗೌರವಿಸ್ತಾ ಇದ್ದಾರೆ. And the champion of the group is track number 34, Mr. Vijay Kauda of Belgaum. ಸನ್ಮಾನ್ಯ ಶ್ರೀ ವೀರ್ ಕುಮಾರ್ ಪಾಟೀಲ್ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರು ಬೆಳಗಾವಿಯವರು ಈ ಬಹುಮಾನವನ್ನು ನೀಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥ ದೇಹದಾಢ್ಯಪಟುವಿಗೆ ಬಂಗಾರದ ಪದಕವನ್ನು ಪಡೆದುವುದರ ಮೂಲಕ 15,000 ರೂಪಾಯಿಗಳ ಬೃಹತ್ ಮೊತ್ತದ ಬಹುಮಾನವನ್ನು ನೀಡಿ ಗಣ್ಯರು ಗೌರವಿಸ್ತಾ ಇದ್ದಾರೆ. ಈಗ ಗಣ್ಯರೊಂದಿಗೆ ಫೋಟೋ ಸೆಷನ್ ನಡೀತಿದೆ. ಬೇಗ ಸಮಯದ ಅಭಾವ ಇರುವುದರಿಂದ ಆರನೇ ಮಿಶ್ರ ಸತೀಶ್ ಶುಗರ್ಸ್ ಕ್ಲಾಸ್ 2013ರ ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆಯ ಈ ಭವ್ಯ ಸಮಾರಂಭವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ವೀರ್ ಕುಮಾರ್ ಪಾಟೀಲ್ ಸರ್ ಅವರು, ವಿಧಾನ ಪರಿಷತ್ ಸದಸ್ಯರು, ಇವರಿಂದ ಅಭಿಮಾನಪೂರ್ವಕವಾದಂತಹ 2 ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಈ ಸ್ಪರ್ಧೆ ಬಹುಶಃ ನಮ್ಮ ಲೈಫ್ನಲ್ಲಿ ನಾವೆಲ್ಲರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ. ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸಿ ನಾ 2 ಮಾತು
ಧನ್ಯವಾದಗಳು ಸರ್. ಬಹುಮಾನವನ್ನು ನೀಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಈಗ ಬಹುಮಾನ ನೀಡೋದಕ್ಕಾಗಿ ಮತ್ತೆ ಗಣ್ಯರನ್ನ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾವೆ. ಮತ್ತೊಂದು ಗಣ್ಯರ ಯಾದಿಯನ್ನು ನಾನು ಪ್ರಸ್ತಾವಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಫಿರೋಜ್ ಶೇಖ್ ಸಾಹೇಬರು, ಬೆಳಗಾವಿ ಉತ್ತರ ಮಾನ್ಯ ಶಾಸಕರು. ಸನ್ಮಾನ್ಯ ಶ್ರೀ ಪಾಂಡುರಂಗ್ ವಸೂಲ್ಕರ್ ಅವರು, ರಾಷ್ಟ್ರಪತಿ ಪೊಲೀಸ್ ಪದಕ ವಿಜೇತರು ಮಹಾರಾಷ್ಟ್ರ. ಸನ್ಮಾನ್ಯ ಶ್ರೀ ಚೈತನ್ ಕುಲಕರ್ಣಿ, ಬಿಲ್ಡರ್ಸ್ ಅಸೋಸಿಯೇಷನ್ದ ಪ್ರೆಸಿಡೆಂಟರು. ಸನ್ಮಾನ್ಯ ಶ್ರೀ ಆನಂದ್ ಕುಲಕರ್ಣಿ, ಇಂಜಿನಿಯರ್ಸ್ ಅಸೋಸಿಯೇಷನ್ದ ಪ್ರೆಸಿಡೆಂಟರು. ಸನ್ಮಾನ್ಯ ಶ್ರೀ ಮಧು ನಲ್ಲೋಡೆ. ಈ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬೆಳಗಾವಿ ಉತ್ತರದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಫಿರೋಜ್ ಶೇಖ್ ಸಾಹೇಬರು ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬಹುಮಾನವನ್ನು ನೀಡುವುದಕ್ಕಾಗಿ ಗಣ್ಯರನ್ನ ತುಂಬ ಹೃದಯದಿಂದ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಬಹುಮಾನಗಳನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ಲ ದೇಹದಾಢ್ಯಪಟುಗಳು ಅಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶ್ ಅನ್ನು ಪಡೆದುಕೊಳ್ಬೇಕು. ಆತ್ಮೀಯ